ವಿಜಯನಗರದ ಆಳಂದ್ ರಸ್ತೆಯ ವಿಜಯನಗರ ಕಾಲೋನಿಯಲ್ಲಿನ ವಿಘ್ನೇಶ್ವರ ದೇವಸ್ಥಾನದಲ್ಲಿ ಗಣೇಶ ಚತುರ್ಥಿಯ ಪ್ರಯುಕ್ತ ಹಮ್ಮಿಕೊಂಡ ಕೊನೆಯ ದಿನದ ಶರಣ ಚರಿತಾಮೃತ ಪ್ರವಚನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ನಗರದ ಆಳಂದ್ ರಸ್ತೆಯಲ್ಲಿರುವ ವಿಜಯನಗರ ಕಾಲೋನಿಯಲ್ಲಿರುವ 50 ವರ್ಷಗಳ ಪುರಾತನ ವಿಘ್ನೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಗಣೇಶನ ಮೂರ್ತಿ ಪ್ರತಿಷ್ಠಾಪಿಸಿದ್ದು, ಮೂರ್ತಿಯ ಪೂಜೆಯನ್ನು ಪಂಚಾಮೃತ ಅಭಿಷೇಕ ಮಾಡಿ ಬೆಳ್ಳಿ ಕಿರೀಟ ಧರಿಸುವ ಮೂಲಕ ಸಿದ್ದೇಶ್ವರ ಶಾಸ್ತ್ರಿಗಳು ಹಾಗೂ ಮುನಿಕುಮಾರ್ ಹಿರೇಮಠರವರು ಮಾಡಿದ್ರು. ನಂತರ ಡಾಕ್ಟರ್ ಪಂಚಾಕ್ಷರಿ ಪುಟ್ಟರಾಜ್ ಕವಿ ಶಿವಯೋಗಿ ಅವರ ಶಿಷ್ಯರಾದ ಬಂಡಾಯ ಶಾಸ್ತ್ರಿಗಳು ಶರಣ ಚರಿತಾಮೃತ ವಿಷಯದ ಕುರಿತು ಪ್ರವಚನ ನೀಡಿದ್ರೆ, ಅವರಿಗೆ ಸಂಗೀತದ ಸಾಥನ್ನು ಗುರುಶಾಂತಯ್ಯ ಬೂಸ್ನೂರವರು ನೀಡಿದ್ರು. ಇನ್ನು ತಬಲಾ ಸಾಥನ್ನು ಸಿದ್ದಣ್ಣ ದೇಸಾಯಿರವರು ನೀಡಿದ್ರು. ನಂತರ ಮಾತನಾಡಿದ ಮುನಿಕುಮಾರ್ ಹಿರೇಮಠರವರು, ಕಳೆದ 3 ಪೀಳಿಗೆಯಿಂದ ನಮ್ಮ ಹಿರಿಯರು ವಿಘ್ನೇಶ್ವರನನ್ನು ಇದೇ ಜಾಗದಲ್ಲಿ ಪ್ರತಿಷ್ಠಾಪಿಸುತ್ತಾ ಬರುತ್ತಿದ್ರು. ಆದರೆ ಕಳೆದ 5 ವರ್ಷದ ಹಿಂದೆ ನಮ್ಮ ಕಲ್ಪತರು ಸೇವಾ ಸಂಘದ ವತಿಯಿಂದ ಅಯೋಧ್ಯೆಯಲ್ಲಿನ ರಾಮನ ವಿಗ್ರಹ ನಿರ್ಮಾಣ ಮಾಡಿದ ವಂಶಸ್ಥರೇ ಕೆತ್ತಿದ ವಿಘ್ನೇಶ್ವರನನ್ನು ಇಲ್ಲಿ ಪ್ರತಿಷ್ಠಾಪಿಸಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಕಮಿಟಿಯ ಅಧ್ಯಕ್ಷರಾದ ಸಂತೋಷ್ ಪಾಟೀಲ್, ಉಪಾಧ್ಯಕ್ಷರಾದ ಡಾಕ್ಟರ್ ಸಂತೋಷ್ ಕೋಟ್ನೂರ್, ಸೆಕ್ರೆಟರಿ ಮುನಿಕುಮಾರ್ ಹಿರೇಮಠ್, ಸೋಮದತ್ತ ಪಾಟೀಲ್, ಶ್ರೀನಾಥ್ ಟೋಪಿ, ಅಜಯ್ ಮಿಶ್ರಾ ಸೇರಿದಂತೆ ಕಮಿಟಿಯ ಎಲ್ಲ ಪದಾಧಿಕಾರಿಗಳು, ಕಾಲನಿಯಲ್ಲಿನ ಮಹಿಳೆಯರು, ಹಿರಿಯರು, ಮುದ್ದು ಮಕ್ಕಳು ಹಲವರು ಪ್ರವಚನ ಕೇಳಲು ಸೇರಿದ್ರು. ಅಜಯ್ ಮಿಶ್ರಾ ಸೇರಿದಂತೆ ಕಮಿಟಿಯ ಎಲ್ಲ ಪದಾಧಿಕಾರಿಗಳು, ಮಹಿಳೆಯರು, ಹಿರಿಯರು, ಮುದ್ದು ಮಕ್ಕಳು ಹಲವರು ಪ್ರವಚನ ಕೇಳಲು ಸೇರಿದ್ರು. ಬ್ಯೂರೋ ರಿಪೋರ್ಟ್. ಕಮಿಟಿಯ ಎಲ್ಲ ಮುದ್ದು ಮಕ್ಕಳು ಹಲವು ಇಲ್ಲಿ ಎದಕ್ಕೆ ಮಾಡಿಸ್ಬೇಕಾರೆ ಅದು ಗೊತ್ತಲ್ಲ. ಈ ನಮ್ಮ ಶ್ರೀ ವಿಘ್ನೇಶ್ವರ ದೇವಾಲಯವು ಸುಮಾರು ನಮ್ಮ 3 ಪೀಳಿಗೆಗಳಿಂದ ಇದೇ ಸ್ಥಾನಕ್ಕೆ ಕೂಡಿಸ್ಕೊತಾ ಬರ್ತಾ ಇದ್ದರು. ಈಗ ನಾವು ಒಂದು 5 ವರ್ಷಗಳಿಂದ ಮೈಸೂರಿನಿಂದ ವಿಘ್ನೇಶ್ವರನ ಲಿಂಗಪೀಠ ಗಣಪತಿಯನ್ನು ತಗೊಂಡು ಬಂದು ಸ್ಥಾಪನೆ ಮಾಡಿದ್ದೀವಿ. ಎಲ್ಲ ಕಲ್ಪತರು ಸಂಘದ ವತಿಯಿಂದ ಈ ಒಂದು ದೇವಾಲಯವನ್ನು ಸಣ್ಣ ಚಿಕ್ಕ ಪ್ರಮಾಣದಲ್ಲಿ ಮಾಡಿದ್ರೂ ಕೂಡ ಇಲ್ಲಿ ಭಾಳಷ್ಟು ನಾವು 5 ದಿನಗಳಿಂದ ಪ್ರವಚನ ಕಾರ್ಯಕ್ರಮ, ಪೂಜೆ, ಪ್ರವಚನ ಹಾಗೂ ಪ್ರಸಾದವನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ. 3 ವರ್ಷಗಳಿಂದ ಧಾರ್ಮಿಕ ಕಾರ್ಯಕ್ರಮಕ್ಕೆ ನಾವು ಒತ್ತು ಕೊಡ್ತೀವಿ ಇಲ್ಲಿ. ಹಾಗಾಗಿ ಎಲ್ಲ ಕಾಲನಿಯ ಸದ್ಭಕ್ತರು ಕೂಡ ವಿಜಯನಗರ ಕಾಲನಿಯ ಎಲ್ಲರ ಆಶೀರ್ವಾದದೊಂದಿಗೆ ನಾವು ಈಗ 3 ವರ್ಷಗಳಿಂದ ಮಾಡ್ಕೊತ ಬರ್ತಾ ಇದ್ದೀವಿ. ಇವೆಲ್ಲ ನಮ್ಮ ಕಲ್ಪತರು ಸೇವಾ ಸಂಘದ ಎಲ್ಲ ಮಂಡಳಿಯು ಕೂಡ ನಮಗೆ ಭಾಳಷ್ಟು ಸಹಕಾರದೊಂದಿಗೆ ಮಾಡ್ತಾ ಇದ್ದೀವಿ. ನಮ್ಮ ಹತ್ರ ಬಹಳ ಸಂಪತ್ತದ ಅಂದ್ರೆ ದೇವರು ನಮಗೆ ಬಹಳ ಒಲಿಯುವುದಿಲ್ಲ. ನಾವು ಈ ಸಮಾಜದೊಳಗೆ ಬಹಳ ದೊಡ್ಡ ಹೆಸರು ಮಾಡಿವಿ ಅಂತಂದ್ರೆ ದೇವರು ನಮಗೆ ಒಲಿಯುವುದಿಲ್ಲ. ಆದ್ರೆ ಭಗವಂತನ ಅಂತಃಕರಣ, ಪರಮಾತ್ಮನ ಕೃಪೆ ನಮಗಾಗಬೇಕಾಗಿತ್ತು ಅಂದ್ರೆ ಒಂದು ನಮ್ಮೊಳಗಿರಬೇಕು. ಏನಿರಬೇಕು ಅಂದ್ರೆ ಅದಕ್ಕೆ ಶರಣರಂತಾರ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಯಾವುದಕ್ಕೂ ಪರಮಾತ್ಮ ಭಗವಂತ ಮಾರಿ ಹೋಗ್ತಾನ ಅಂದ್ರೆ ಭಕ್ತಿಗೆ ಮಾರಿ ಹೋಗ್ತಾನ. ಅದಕ್ಕೆ ಸುಂದರವಾದ ವಚನವನ್ನು ಬರೆದರು. ನಾದಪ್ರಿಯ ಶಿವನೆಂಬರು, ನಾದಪ್ರಿಯ ಶಿವನಲ್ಲವಯ್ಯ.
ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣಂಗೆ ಅರೆಯಾವಿಷ್ಯವಾಯಿತು. ವೇದವನೋದಿದ ಬ್ರಹ್ಮನ ಶಿರವು ಹೋಗಿತ್ತು. ನಾದಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ. ಯಾವ ಪ್ರಿಯ ಅಂತ ಕೇಳಿದ್ರೆ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಯಾವುದಕ್ಕೂ ಒಲಮೆಯಾಗುತ್ತದೆ ಅಂತ ಕೇಳಿದ್ರೆ ಭಕ್ತಿ ಅನ್ನೋದೊಂದಿದ್ದಾಗ ಮಾತ್ರ ಅದಕ್ಕೆ ಭಗವಂತನ ಒಲಮೆಯಾಗ್ತದೆ. ನೋಡಿ, ನಾವು ಜಗತ್ತಿನೊಳಗ ನಮಗೆಲ್ಲ ಗೊತ್ತದೆ, ರಾವಣ ಬಹಳ ದೊಡ್ಡ ಪ್ರಮಾಣದ ಭಕ್ತನಾಗಿದ್ದ. ಅವನೊಳಗಂತ ಭಕ್ತಿ ಇದೆ, ಇತಿಹಾಸ ಬರ್ಕೊಂಡು ಬರ್ತದೆ. ಪರಶಿವನನ್ನ ಒಲಿಸಿಕೊಳ್ಳಬೇಕು ಅಂತ ಪವಿತ್ರವಾದ ಸಮುದ್ರದ ತೀರದೊಳಗ ತಪಸ್ಸನ್ನ ಮಾಡಿರ್ತಕ್ಕಂಥ ರಾವಣ, ನಾವು ಬರೇ ದೇವರಿಗೆ ಹೋಗಿ ಹೂವ ಪತ್ರಿ ಏರಿಸಿ ಹಾರ ಹಾಕಿ ಬರ್ತೇವೆ. ಅವನ ಭಕ್ತಿ ಅಂತದ್ದಿತ್ತು ಅಂದ್ರೆ ತನ್ನ ಶಿರವನ್ನ ಕಡೆದು ಕಮಲ ಪುಷ್ಪಗಳನ್ನಾಗಿ ಮಾಡಿ ಪರಶಿವನಿಗೆ ಅರ್ಪಣೆ ಮಾಡಿದ್ನಂತೆ. ಯಾರು? ರಾವಣ. ನಿಜವಾಗಿರ್ತಕ್ಕಂಥ ಭಕ್ತ ರಾವಣ ಖರೆ. ಆದ್ರ ಈ ಸಮಾಜದೊಳಗ ಅವ ರಾಕ್ಷಸ ಹೇಗಾದ ಅಂತ ಕೇಳಿದ್ರೆ ಅವನೊಳಗ ಭಕ್ತಿ ಕಡಿಮೆಯಾಗಿ ಅಹಂಕಾರ ಬಂದಾಗ ಅವ ಈ ಜಗತ್ತಿನೊಳಗ ರಾಕ್ಷಸನಾಗ್ತಾನ. ಮುಂದುವರೆದು ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರ. ವೇದವನೋದಿದ ಬ್ರಹ್ಮನ ಶಿರವು ಹೋಯಿತು. ಪರಮಾತ್ಮನನ್ನ ಒಲಿಸಿಕೊಳ್ಳಬೇಕಾಗಿತ್ತು ಅಂದ್ರೆ ನಾವು ಅನೇಕ ಗ್ರಂಥಗಳನ್ನ ಓದಿದ್ರೆ, ಅನೇಕ ಗ್ರಂಥಗಳನ್ನ ಪಾರಾಯಣ ಮಾಡಿದ್ರೆ, ಸುಮ್ಮ ಗಳಿಪಾಠ ಮಾಡಿದ್ರೆ ಭಗವಂತನ ಒಲಮೆಯಾಗುವುದಿಲ್ಲ. ಅವನು ಒಲಮೆಯ ಬ್ಯೂರೋ ರಿಪೋರ್ಟ್ SSV ನ್ಯೂಸ್ ಕಲಬುರಗಿ.